ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೀತಾ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ನಾನಿವತ್ತು ಹೇಳ್ತಾ ಇರೋ ವಿಷಯ ಯಾವುದ್ರ ಬಗ್ಗೆ ಗೊತ್ತಾ? ಟ್ಯಾರೋ ರೀಡಿಂಗ್ ಬಗ್ಗೆ. ಮುಖ್ಯವಾಗಿ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಕೇಳ್ಬೋದು, ಟ್ಯಾರೋ ರೀಡಿಂಗ್ ಅಂದರೆ ಏನು, ಆ, ಇದು ಹೆಂಗೆ ಪ್ರೆಡಿಕ್ಟ್ ಮಾಡುತ್ತೆ ನಮ್ಮ ಭವಿಷ್ಯದ ಬಗ್ಗೆ ಅಂತ. ಎಸ್, ಇವತ್ತು ಅದೇ ವಿಷಯದ ಬಗ್ಗೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಅಂತ ಬಂದಿದ್ದೀನಿ. ಟ್ಯಾರೋ ರೀಡಿಂಗ್ ಅಂದರೆ ಏನು ಅಂತ ತಿಳ್ಕೋಬೇಕು ಅನ್ನೋದಾದರೆ, ಈಗ ನೀವು ಅಸ್ಟ್ರಾಲಜಿಯಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಪ್ಲೇಸು, ಪ್ಲಾನೆಟ್ಟು, ಗ್ರಹಗಳು, ಇದ್ರ ಮುಖಾಂತರ ನಿಮ್ಮ ಭವಿಷ್ಯ ಹೇಳ್ತಾರೆ. ಅದಲ್ಲದೆ ಪಾಮಿಸ್ಟ್ರಿಯಲ್ಲಿ ನಿಮ್ಮ ಹಸ್ತದ ರೇಖೆ ಮುಖಾಂತರ ನಿಮ್ಮ ಭವಿಷ್ಯ ಹೇಳ್ತಾರೆ. ಈ ಫೇಸ್ ರೀಡಿಂಗ್ ಅಲ್ಲಿ ಅದು ಕೂಡ ನಿಮ್ಮ ಮುಖ ನೋಡಿ ನಿಮ್ಮ ಭವಿಷ್ಯ ಹೇಳ್ತಾರೆ. ಇದರಿಂದ ನಿಮ್ಮ ಭವಿಷ್ಯಗಳನ್ನ ನೀವು ಅಚ್ಚುಕಟ್ಟಾಗಿ ತಿಳ್ಕೊಂಡ್ ಬಿಡ್ತೀರಾ. ಹಾಗಾದ್ರೆ ಟ್ಯಾರೋ ರೀಡಿಂಗ್ ಅಂದ್ರೆ ಏನು? ಈ ರೀಡಿಂಗ್ ಅದು ಹೇಗೆ ನಮ್ಮ ಭವಿಷ್ಯದ ಬಗ್ಗೆ ಹೇಳುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ, ಈ ಟ್ಯಾರೋ ರೀಡಿಂಗ್ ಅಲ್ಲಿ 78 ಕಾರ್ಡ್ಸ್ಗಳಿರುತ್ತೆ. ಮತ್ತೆ 78 ಕಾರ್ಡ್ಸ್ಗಳಲ್ಲಿ ಒಂದೊಂದರಲ್ಲಿ ಒಂದೊಂದು ತರ ಚಿತ್ರಗಳಿರುತ್ತೆ. ಈ ಒಂದೊಂದು ಚಿತ್ರಗಳು ನಿಮ್ಮ ಅರ್ಧ ಜಾಗೃತ ಮನಸ್ಸಿನ ಮೇಲೆ ನಿರ್ಣಯ ಮಾಡಿರುತ್ತೆ. ಹಾಗೆ ನೀವು ಕೇಳ್ಬೋದು, ಈ 78 ಕಾರ್ಡ್ಸ್ಗಳಲ್ಲಿ ನಮ್ಮ ಲೈಫ್ ಬಗ್ಗೆ ಈ ಕಾರ್ಡ್ಸ್ಗಳು ನಮ್ಮ ಭವಿಷ್ಯನೇ ಹೇಳುತ್ತಾ ಅಂತ. ನೀವು ನೋಡಿ, ಈ ಪ್ರಪಂಚದಲ್ಲಿ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಬಹುದು, ಅದು ಅಮಿತಾಬ್ ಬಚ್ಚನ್ ಆಗಿರ್ಬೋದು, ಅಥವಾ ಅಂಬಾನಿ ಆಗಿರ್ಬೋದು, ಅಥವಾ ತುಂಬಾ ಬಡ ವ್ಯಕ್ತಿ ಆಗಿರ್ಬೋದು, ಆ ಒಬ್ಬೊಬ್ಬ ವ್ಯಕ್ತಿಯು ಒಂದೊಂದು ಕಷ್ಟದಲ್ಲಿ ಸಿಕ್ಕಾಕೊಂಡಿರ್ತಾನೆ. ಎಲ್ಲ ಕಷ್ಟಗಳು ಫೇಸ್ ಮಾಡ್ತಾ ಇರ್ತಾರೆ. ಬಟ್ ಫೇಸ್ ಮಾಡ್ತಾ ಇರ್ತಾರೆ ಅಂದ್ರೆ ಒಂದೇ ತರ ಕಷ್ಟಗಳು ಲೈಫ್ ಪರ್ಯಂತ ಫೇಸ್ ಮಾಡ್ತಾ ಇರ್ತಾರೆ ಅಂತ ಅಲ್ಲ. ಕೆಲವ್ರಿಗೆ 3 ತಿಂಗಳಿರ್ಬೋದು, 6 ತಿಂಗಳಿರ್ಬೋದು, ಇನ್ ಕೆಲವ್ರಿಗೆ 1 ವರ್ಷ ಇರ್ಬೋದು ಆ ಕಷ್ಟಗಳು ಯಾವಾಗ ಮುಗಿಯತ್ತೆ ಅಂತ. ಇನ್ ಕೆಲವರು ಲವ್ ಲೈಫ್ ಬಗ್ಗೆ ಕೇಳ್ತಾ ಇರ್ತಾರೆ, ಇನ್ ಕೆಲವರು ಎಕ್ಸ್ ಗರ್ಲ್ ಫ್ರೆಂಡ್ ಬಗ್ಗೆ ಕೇಳ್ಬೋದು, ಇನ್ ಕೆಲವರು ಕೆರಿಯರ್ ಬಗ್ಗೆ ಕೇಳ್ಬೋದು, ಇನ್ ಕೆಲವರು ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಅವ್ರವ್ರದೇ ಒಂದೊಂದು ವೆರೈಟಿ ಕಷ್ಟಗಳಿರತ್ತಲ್ಲ. ಆ ಕಷ್ಟಗಳು ಈ 78 ಕಾರ್ಡ್ಗಳಲ್ಲಿ ಹಾಕಿರ್ತಾರೆ. ನೀವು ಬಂದಿರೋ ಸಮಯಕ್ಕೆ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂತ ನೋಡ್ಕೊಂಡು ಈ 78 ಕಾರ್ಡ್ಗಳು ನಿಮ್ಮ ಭವಿಷ್ಯನ ಪ್ರಿಡಿಕ್ಟ್ ಮಾಡತ್ತೆ. ಹಾಗೆ ಈ ಕಾರ್ಡಲ್ಲಿ ಒಂದೊಂದು ತರಹದ ಚಿತ್ರಗಳು ಮನುಷ್ಯನ ಕಷ್ಟಗಳನ್ನ ಹೇಳತ್ತೆ, ಹಾಗೆ ಸಂತೋಷದ ವಿಚಾರಗಳನ್ನು ತಿಳಿಸ್ಕೊಡುತ್ತೆ. ಯಾರಿಗೆಲ್ಲ ಈ ಕಷ್ಟ ಬಂದಾಗ ಆಲ್ಮೋಸ್ಟ್ ಅನಿಸ್ತಾ ಇರ್ಬೋದು, ನನ್ಗೆ ಈ ಕಷ್ಟ ಇನ್ನೂ ಇರುತ್ತಾ, ಇನ್ನೂ ಬರುತ್ತಾ, ಅಥವಾ ಇಲ್ಲಿಗೆ ನಿಲ್ತಾ, ಮುಂದೆ ಏನಾಗತ್ತೆ ಅಂತ ಯಾರೆಲ್ಲ ಕ್ಯೂರಿಯಾಸಿಟಿಯಲ್ಲಿ ಇರ್ತೀರಲ್ಲ, ಅವ್ರಿಗೆಲ್ಲ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಇದ್ರೆ, ಮತ್ತೆ ಅವರ ಜಾತಕಗಳ ಸರಿಯಾಗಿಲ್ಲ ಅಂದ್ರೆ ಆಲ್ಮೋಸ್ಟ್ ನಂಬಿಕೆ ಇಟ್ಟು ಟ್ಯಾರೋ ರೀಡಿಂಗ್ ಕೇಳಬಹುದು. ಅದು ನಮ್ಮ ಹತ್ರನೇ ಅಂತ ಅಲ್ಲ, ಯಾರೇ ಟ್ಯಾರೋ ರೀಡರ್ಗಳ ಹತ್ರ ಹೋಗಿ ನಿಮ್ಮ ಭವಿಷ್ಯನ ಕರೆಕ್ಟಾಗಿ ಕೇಳ್ಬಹುದು. ಆದ್ರೆ ನೀವು ಕೇಳೋ ಪ್ರಶ್ನೆ ಇದೆಯಲ್ಲ, ಅದು ತುಂಬಾ ಸ್ಪಷ್ಟವಾಗಿರ್ಬೇಕು. ಪದೇ ಒಂದು ಪ್ರಶ್ನೆನೇ ಪ್ರತಿ ಸಲ ಕೇಳಬಾರ್ದು. ಒಂದು ಪ್ರಶ್ನೆಗೆ 3 ತಿಂಗಳ ತನಕ ಟೈಮ್ ಇರುತ್ತೆ. ಆ ಪ್ರಶ್ನೆ ಕೇಳಿರ್ತೀರಲ್ಲ, ಆ ಪ್ರಿಡಿಕ್ಟ್ ಮಾಡಿ ಏನ್ ಕಳ್ಸಿರ್ತಾರೆ ಟ್ಯಾರೋ ರೀಡರ್ಗಳು, ಅದೇ ನಡೆಯುತ್ತೆ. ಓಕೆನಾ? ನೀವು ಪದೇ ಅದನ್ನ ಕೇಳಿದಾಗ ಅಲ್ಲಿ ಉತ್ತರ ತುಂಬಾ ರಾಂಗ್ ಆಗಿ ತುಂಬಾ ರೈಟ್ ಆಗಿ ಬರ್ಬೋದು. ಸೊ ಹಾಗಾಗಿ ನಿಮ್ಮ ಪ್ರಶ್ನೆಗಳು ಯಾವಾಗ್ಲೂ ಸ್ಪಷ್ಟವಾಗಿರ್ಬೇಕು. ಯಾಕೆಂದ್ರೆ ಟ್ಯಾರೋ ರೀಡಿಂಗ್ ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಕೇಳಲ್ಲ, ನಿಮ್ಮ ನೇಮ್ ಕೇಳಲ್ಲ, ನೀವು ಎಲ್ಲಿ ಹುಟ್ಟಿದ್ರಿ ಅಂತ ಕೇಳಲ್ಲ, ಏನು ಕೇಳಲ್ಲ. ಯಾಕೆಂದ್ರೆ ನೀವು ಅಸ್ಟ್ರಾಲಜಿಯಲ್ಲಿ ನೀವು ನೋಡ್ಬೋದು, ನಿಮ್ಮ ಜಾತಕಗಳನ್ನ ಕೇಳ್ತಾರೆ, ನೀವು ಹುಟ್ಟಿದ ಕ್ಷಣ, ದಿನ, ಜಾಗ ಇದನ್ನೆಲ್ಲ ಕೇಳ್ತಾರೆ. ಆದ್ರೆ ನಮ್ಮ ಟ್ಯಾರೋ ರೀಡಿಂಗ್ ಅಲ್ಲಿ ಅದೆಲ್ಲ ಯಾವುದು ಕೇಳಲ್ಲ. ಸೊ ಹಾಗಾಗಿ ನೀವು ಪ್ರಶ್ನೆ ಕೇಳುವಾಗ ಸ್ಪಷ್ಟವಾಗಿ ನಿಮ್ಮ ತಲೆಯಲ್ಲಿ ಆ ಪ್ರಶ್ನೆ ಕೂತಿರ್ಬೇಕು, ನೀವು ಅನ್ಭವಿಸ್ತಾ ಇರ್ಬೇಕು. ಸೊ ಅವಾಗ ಟ್ಯಾರೋ ರೀಡ್ ಕೆಲವೇ ನಿಮಿಷಗಳಲ್ಲಿ ನಿಮ್ಗೆ ಉತ್ತರ ಕೊಡುತ್ತೆ. ಯಾರಿಗೆಲ್ಲ ತುಂಬಾ ಕಷ್ಟದ ದಿನಗಳನ್ನ ಅನುಭವಿಸ್ತಾ ಇದ್ದೀರಾ, ಮುಂದೆ ಏನಾಗತ್ತೆ ಆಗ್ಬೇಕು ಅನ್ನೋದಾದ್ರೆ ವಿತ್ ಏನದು ರೆಮಿಡಿ, ಅದಕ್ಕೆ ಸೊಲ್ಯೂಷನ್ ಬೇಕು ಅನ್ನೋದಾದ್ರೆ ದಯವಿಟ್ಟು ಟ್ಯಾರೋ ರೀಡ್ನ ಕಾಂಟ್ಯಾಕ್ಟ್ ಮಾಡಿ, ಟ್ಯಾರೋ ರೀಡರ್ಸ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ, ಅಥವಾ ನೀವು ನಾನು ಮಾಡ್ತಾ ಇರೋ ಟ್ಯಾರೋ ರೀಡಿಂಗಲ್ಲೇ ಕೇಳ್ಬೋದು. ವಿತ್ ರೆಮಿಡಿ ಸಿಗುತ್ತೆ ನಿಮಗೆ. ನನ್ನ ಯೂಟ್ಯೂಬ್ ಚಾನಲಲ್ಲೂ ಹಾಕ್ತಾ ಇರ್ತೀನಿ. ಯಾರೆಲ್ಲ ಇಂಡಿವಿಜುವಲ್ ಆಗಿ ನನ್ನ ಹತ್ರ ಟ್ಯಾರೋ ರೀಡಿಂಗ್ ಕೇಳ್ತಾರೆ
ಅವ್ರಿಗೆಲ್ಲ ನಾನು ವಿತ್ ರೆಮಿಡೀಸ್ ಕೂಡ ನಾನು ಹೇಳ್ತೀನಿ. ಓಕೆ, ನೋಡ್ರಲ್ಲ ಫ್ರೆಂಡ್ಸ್, ಇವತ್ತು ನಾನು ನನ್ನ ವಿಡಿಯೋದಲ್ಲಿ ಟ್ಯಾರೋ ರೀಡಿಂಗ್ ಅಂದರೆ ಏನು ಅಂತ ಹೇಳಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಬರಿಬೇಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಯಾರಿಗೆಲ್ಲ ಪರ್ಸ್ನಲ್ ಆಗಿ ಟ್ಯಾರೋ ರೀಡಿಂಗ್ ಬೇಕು ಅನ್ನೋದಾದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್.